ಸರಿಯಾಗಿ ತಿಲ್ಲಕ್ಕೆ ಬರ್ಲಾಗಿತ್ತು ರೀ ಅವಕ್ಕೆ ನೋಡ್ರಿ. ಈ ಥರ ಬುಟ್ಟೆ ಹಾಕಿಟ್ರೆ ಈ ಥರ ತಿಲ್ಲಗತ್ತಾವ ನೋಡ್ರಿ. ಜವಾರಿ ಕೋಳಿ ನೋಡ್ರಿ, ಶೈನಿಂಗ್ ಎಷ್ಟು ಅದಾವ, ಸ್ಮೂತ್ ಅದಾವ, ಭಾರಿ ಚಂದ ಇರ್ತಾವ. ಈ ಥರ ತತ್ತಿಗಳು ಕೂಡ ಭಾರಿ ಟೇಸ್ಟ್ ಇರ್ತಾವ. ಹೆಬ್ರೇಡಿ ತತ್ತಿ ಒಳಗೆ ಇದು ತಿಳಿ ಹಳದಿ ಇದ್ರೆ ಇವು ಪುಗರ್ ಹಳದಿ ನಿಕ್ಕ ಅರ್ಶಿಣ ಬಣ್ಣ ಇರ್ತದೆ ರೀ. ಇದ್ರ ಫುಲ್ ಟೇಸ್ಟ್ ಇರ್ತಾವೆ ತತ್ತಿಗಳು. ಈ ಥರ ಹಿತ್ತಲಲ್ಲಿ ಮನೆ ಆಜು ಬಾಜು ಸ್ವಲ್ಪ ಸಾಕೋಬೋದು ಈ ಥರ ಕೋಳಿಗಳು. ಜವಾರಿ ತತ್ತಿ ಮಕ್ಕಳಿಗೆ ಚಲೋ, ಆರೋಗ್ಯಕ್ಕೂ ಚಲೋ ರೀ, ಎಲ್ಲರೂ ತಿನ್ಬೋದು. ಇವಕ್ಕೇನು ಭಾಳ ಖರ್ಚು ಇರಂಗಿಲ್ಲ ರೀ. ಹಾಗಾಗಿ ನೋಡಿರಿ, ಒಟ್ಟು ಏನಾರ ಹದ್ದ ಗಿಡಗ ಬೆಕ್ಕ ಹಿಡಿಲಾರ್ದಂಗೆ ನೋಡ್ಕೊತಿರ್ಬೇಕಷ್ಟೇ. ನೋಡ್ರಿ ಅವು ಹೆಂಗೆ ಇಷ್ಟಪಟ್ಟು ತಿಂತಾವ. ಮನೇಲಿ ಉಳಿದು ಮುಸ್ರಿ ಇವೇ ಎಲ್ಲ ಕಾಳು ಕಡಿ ಇವೇ ತಿಂತಾವ್ರಿ. ವೇಸ್ಟ್ ಆಗಿದ್ದು ಏನೂ ಹಾಳು ಮಾಡ್ಕೊಡಂಗಿಲ್ಲ ಕೋಳಿಗಳು. ಈ ಥರ ಒಂದು 10 ಕೋಳಿ ಸಾಕೊಂಡ್ರೆ ಭಾಳ ಬೆಸ್ಟ್ ಅಂತ ನಾನು ಹೇಳ್ತೀನಿ ರೀ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗೆ ಅದೀರಿ? ಆರಾಮದಿರಿ ರೀ ಫ್ರೆಂಡ್ಸ? ನಾವು ಕೂಡ ಆರಾಮಿದ್ದೀವಿ ರೀ. ಈಗ ಕಸ ಮೊಸರಿ ಜಳಕ ಎಲ್ಲ ಆಗೈತೆ ರೀ ಫ್ರೆಂಡ್ಸ. ಈಗ ಪಲ್ಯ ಮಾಡ್ತೀನಿ ನೋಡ್ರಿ. ಪಲ್ಯ ಯಾವ್ದ್ರಲ್ಲಿ ಮಾಡ್ತೀನಿ ಅಂದ್ರೆ ಕಡಲೆ ಪಲ್ಯ ಮತ್ತು ಶೇಂಗಾ ಸಾರು ಮಾಡ್ತೀನಿ ರೀ. ಬರ್ರಿ ಮಾಡಿ ಫ್ರೆಂಡ್ಸ. ಇಲ್ಲಿ ಬೊಗಣೆ ಇಟ್ಕೊಂಡು ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ರೀ ಶೇಂಗಾ ಸಾರು ಮಾಡೋಕತ್ತ. ಇಲ್ಲಿ ಟಮಾಟಿ ಬೆಳ್ಳುಳ್ಳಿ ಮತ್ತು ಖಾರಕ್ಕೆ ನಿಂಬೆ ಎಣ್ಣೆ ತೊಗೊಂಡಿದ್ದೀನಿ ರೀ. ಈಗ ಬರ್ರಿ ಪಾಣೆ ಹೊಡಿನಿ ಬರ್ರಿ ಫ್ರೆಂಡ್ಸ. ಬೆಳ್ಳುಳ್ಳಿ ಕುಟ್ಟಿದ್ದೀರಿ ಇದ್ರಾಗ ಸ್ವಲ್ಪ ಕರಿ ಐತ್ರಿ. ಇದು ನೋಡ್ರಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ರೀ. ಈಗ ಬೆಳ್ಳುಳ್ಳಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ಈಗ ಖಾರಪ್ಪ ಫ್ರೈ ಮಾಡ್ಕೊಳತ್ತೀನಿ ರೀ. ಟೊಮೆಟೊ ಹಾಕ್ಕೊಂಡ್ಬಿಡ್ತೀನಿ ನೋಡ್ರಿ. ಈಗ ಬೇಡಮ್ಮ ಸಾಲಿಗೆ ಹೋರಿ. ಜೀವನ ಸಾಲಿಗೆ ಹೋಗಲ್ಲಂತ ಹೆಂಗೆ ಹೇಳ್ಕೊತ ಕೂತಾನ. ಜೀವನ ಪಟ್ಟನೆ ಜಾಕ ಮಾಡೋ ತಯಾರಾಗ ಸಾಲಿಗೆ ಇಬ್ಬರು ತಯಾರ ನೋಡ. ಇಲ್ಲಿ ನೋಡ್ರಿ ಮಮ್ಮಿ ಹಿಟ್ಟು ನಾದಿಟ್ಟದ ಚಪಾತಿ ಮಾಡ್ಬೇಕಂತೇಳಿ ನಾನು ಇಲ್ಲಿ ಸಾರು ಮಾಡಕತ್ತೀನಿ ರೀ. ಹೋಗ್ಬೇಕು ಸಾಲಿಗೆ, ಹೋಗಲ್ಲ ಅಂದ್ರೆ ಹೆಂಗ? ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರಿ. ಕಡಲೆ ಪಲ್ಯ ಒಣಗಿಟ್ಟು ಹಾಕು. ಉಪ್ಪು ಹಾಕಿನ್ರಿ. ಈಗ ನೋಡ್ರಿ ಶೇಂಗಾ ಕೊಟ್ಟಿದ್ದು ರಸ ಮಾಡ್ಕೊಂಡಿದ್ದೀನಿ ಹಾಕೊಂಡ್ಬಿಡನ್ರಿ. ಇನ್ನು ಕುದಿದ ನೋಡ್ರಿ ಸಾರು. ಮೆಣಸಿನ್ಕಾಯಿ ಹುರ್ಕೊಂಡು ಬರ್ರಿ ಫ್ರೆಂಡ್ಸ. ಕಡಲೆ ಪಲ್ಯ ಮಾಡ್ಲಿಕ್ಕೆ ಎಣ್ಣೆ ಒಳಗೆ ಹುರ್ಕೊಳ್ಳೋಣ ಬರ್ರಿ ಫ್ರೆಂಡ್ಸ. ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗಿ ನೋಡ್ರಿ. ಈಗ ತಕ್ಕೊತೀನಿ ರೀ. ಕಡಾಯಿ ಇಟ್ಕೊಂಡಿದ್ದೀನಿ ನೋಡ್ರಿ ಫ್ರೆಂಡ್ಸ. ಅದಕ್ಕೆ ಎಣ್ಣೆ ಹಾಕೊಂಡು ಬರ್ರಿ. ಕಡಲೆ ಪಲ್ಯ ನೀರೊಳಗೆ ತೊಗೊಂಡಿದ್ದೀನಿ ನೋಡ್ರಿ. ಜಗಳ ಆಡಬಾರ್ದು, ಸುಮ್ಮ ಅಭ್ಯಾಸ ಮಾಡ್ರಿ. ಎಲ್ಲ ರೆಡಿಯಾರಿ ಸಾಲಿಗೆ ಹೋಗತ್ರಿ. ತಮ್ಮ ಶಾಣೆ ಅಲ್ಲ, ಜಾಕ ಮಾಡೋ ತಮ್ಮ. ಜಾಕ ಮಾಡೋ ತಮ್ಮ. ಫ್ರೆಂಡ್ಸ ಎಲ್ಲ ಫ್ರೈ ಐತೆ ನೋಡ್ರಿ ಕಡಲೆ ಪಲ್ಯ. ಇದಕ್ಕೆ ಉಪ್ಪು ಖಾರ ಹಿಂದಕ್ಕೆ ಹಚ್ಕೊತೀನಿ ರೀ. ಯಾಕಂದ್ರೆ ಮೆಣಸಿನ್ಕಾಯಿ ಸ್ವಲ್ಪ ಕುಟ್ಕೋಬೇಕು, ಕುಟ್ಕೊಂಡಿಲ್ಲ. ಅದು ಕುಟ್ಕೊಂಡು ಮೆಣಸಿನ್ಕಾಯಿ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕಿ ಮೆಣಸಿನ್ಕಾಯಿ ಪಾಣೆ ಹಾಕ್ತೀನಿ ರೀ. ಆಮೇಲೆ ಉಪ್ಪು ಎಲ್ಲ ಆರನ ಹಾಕ್ತೀನಿ ರೀ. ಇಲ್ಲಕಂದ್ರೆ ನೀರು ಬಿಡ್ತದೆ ಇದು ಬಿಸಿ ಬಿಸಿ ಇದ್ರೆ ಹಾಕಿದ್ರೆ. ದಿನ ಒಂದು ಕೋಳಿ ನೆನೆ ಹಾಕಿದ್ರೆ ನೆನೆ ಹಾಕಿದ್ರೆ ಗರಗಡ ಆಗ್ತದೆ ಚಂದ.
ಸಣ್ಣ ಮಾಡಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ಫ್ರೆಂಡ್ಸ್, ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ನಮಸ್ಕಾರ ರೀ, ಧನ್ಯವಾದಗಳು ರೀ, ಥ್ಯಾಂಕ್ ಯು.